ಪ್ರವೀಣ ಏ ಪ್ರವೀಣ ಏನ ನೋಡ ನೋಡ ಎಷ್ಟು ಚಂದ ಅಲ್ಲ. ಕಾರ್ಯಕ್ರಮದ ರೂವಾರಿಗಳು ನಮ್ಮ ನಿಮ್ಮೆಲ್ಲರ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರು ಗಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಂದಿವೇರಿ ಮಠದ ಪೂಜ್ಯರ ಶ್ರೀಚರಣಕ್ಕೂ ಹಾಗೂ ಜಿಗೇರಿ ಪೂಜ್ಯರ ಶ್ರೀಚರಣಕ್ಕೂ ಹಾಗೂ ಇದೀಗ ತಮ್ಮೆಲ್ಲರ ಇನ್ನೋರ್ವ ಶ್ರೀಗಳ ಶ್ರೀಚರಣಕ್ಕೂ ಹಾಗೂ ಮಾತುಶ್ರೀಯವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾವಿದರಿಗೂ ಹಾಗೂ ಈ ಒಂದು ಮಠದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಈ ಮಠದ ಎಲ್ಲ ಹಿರಿಯರು ತಾಯಂದಿರು ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣವು ಶರಣಾರ್ಥಿಗಳು. ನಿಜವಾಗ್ಲೂ ಸಹಿತ ಬೆಟ್ಟಾಪುರ ಜಿಗೇರಿ ಹಳಿವಸ್ತಿ ಹೊಸೂರು ಇವರು ನಮ್ಮ ಒಂದು 100ನೇ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಚ್ಚುಕಟ್ಟನವನ್ನ ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತಾಡೋದು ಜೈ ಮಂಗಲಂ ಮುಕ್ಕಣ್ಣೇಶ್ವರ ಮಹಾರಾಜ್ ಕಿ ಜೈ, ಶಂಕರಾನಂದ ಮಹಾರಾಜ್ ಕಿ ಜೈ, ಅನ್ನಪೂರ್ಣ ಮಾತಾ ಕಿ ಕರ್ತೃ ಲಿಂಗೈಕ್ಯ ಮುಕ್ಕಣ್ಣೇಶ್ವರರ 100 ಪುಣ್ಯಾರಾಧನೆಯ ಪೂಜ್ಯರ ಒಂದು ಪುಣ್ಯ ಸ್ಮರಣೋತ್ಸವಕ್ಕೆ ಅನಂತ ಕೋಟಿಗಳನ್ನು ಸಮರ್ಪಣೆ ಮಾಡುತ್ತಾ ಇಂಥ ಒಂದು 100ನೇ ಪುಣ್ಯಾರಾಧನೆಯ ಶತಮಾನೋತ್ಸವವನ್ನು ಆಚರಣೆ ಮಾಡುವಂಥ ಹಾಗೂ ಮುಕ್ಕಣ್ಣೇಶ್ವರರ ಪುರಾಣ ಪ್ರವಚನ ಮುಖಾಂತರವಾಗಿ ಆ ಮಠದ ಒಡೆಯರು ಸಮಾಜ ಚಿಂತಕರಾಗಿರುವಂಥ ಸೋದರಿ ಬ್ರಹ್ಮನಿಷ್ಠರಾಗಿರುವಂಥ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳಲ್ಲಿಯೂ ಈ ಸಮಾರಂಭದ ಯಾವ ಸಮ್ಮುಖ ವಹಿಸಿದಂಥ ನಮ್ಮ ನಂದಿವೇರಿ ಮಠದ ಪೂಜೆಯಲ್ಲಿಯೂ ಹಾಗೂ ಎಲ್ಲ ಮಹತ್ವದಲ್ಲಿ ಹಾಗೂ ಈ ಅಧ್ಯಾತ್ಮದ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳುತ್ತೆ. ಯಾವತ್ತೂ ಗದಗ ಬೆಡಗೆರೆಯ ಸಮಸ್ತ ತಾಯಂದಿರೇ, ಹಿರಿಯರೇ, ಯುವಕರೇ, ಮಕ್ಕಳೇ, ಸಭಾ ಸಂಚಾಲಕರೇ, ಸಂಗೀತ ಕಲಾವಿದರಿಗೆ ನಿಮ್ಮ ಅಂತರಂಗ ದೇವರುವ ಪರಮಾತ್ಮನಿಗೆ ಶರಣು ಶರಣು ಶರಣಾರ್ಥಿಗಳು. ಇಲ್ಲೇ ಯಾವ ಪ್ರಕಾರವಾಗಿ ವಿಷಯವನ್ನು ಇಟ್ಟಿದ್ದಾರೆ ಅಂದರೆ ಮಹಾತ್ಮರ ಸಂಘ ಅಂತಂದ್ರೆ ಇಲ್ಲಿ ಏನಮ್ಮ ಶಂಕರಾನಂದ ಶಾಸ್ತ್ರಿಗಳು ಹೇಳಿದ್ರಲ್ಲ, ಮುಕ್ಕಣ್ಣೇಶ್ವರರು ಆ ಮಹಾತ್ಮರ ಒಂದು ಪುರಾಣ ಕೀರ್ತನದೊಳಗೆ ಏನು ಬರ್ತಾ ಇತ್ತಂತಂದ್ರೆ ಜ್ಞಾನ ಅಂತಕ್ಕಂಥ ವಿಷಯ ಬರ್ತದೆ. ಜ್ಞಾನ ಅಂತಂದ್ರೆ 3 ಮುಕ್ತವಾದಂಥ ವಿಷಯ.
ಎಲ್ಲರಿಗೂ ಮುಕ್ತವಾಗಿರುವುದು, ಸಣ್ಣರಿಗಾಗಲಿ ದೊಡ್ಡರಿಗಾಗಲಿ. ಅದಕ್ಕೆ ಹೇಗೆ ಮುಕ್ತನಾಗಬೇಕನ್ನ, ಹೀಗಾದ ಮೇಲೆ ಹೇಗೆ ಮುಕ್ತನಾಗಬೇಕನ್ನ, ಮುಕ್ತನಾಗಬೇಕಾದ್ರೆ ನಮ್ಮಲ್ಲಿರುವಂಥ ಕೆಲವೊಂದು ಅರಿಷಡ್ವರಿಗಳು ಮುಂದೆ ಹೇಳ್ತಾನೆ, ಹೆಡ್ಡತನಗಳನ್ನು ಮಾಡಬೇಡನ್ನ, ಬಲ್ಲವರ ಕೇಳು ದೊಡ್ಡ ಗವಿಯೇ ಸೇರಬೇಕು. ಈ ಮನಸ್ಸೆಂಬತಕ್ಕಂಥ ಅದನ್ನು ಮೃದುವಾಗಿರ್ಬೇಕಾದ್ರೆ ನಾವು ಹೆಡ್ಡತನ ಅಂತಂದ್ರೆ ಏನು, ನನ್ನಕ್ಕಿಂತ ಶ್ರೀಮಂತರು ಯಾರು, ನನಗಿಂತ ಸಾಹುಕಾರ ಯಾರು, ನಾನು ನೌಕರಿ ಮಾಡ್ತೇನೆ, ನಾನು ಇಷ್ಟು ಅಂತಸ್ತು ಕಟ್ಟೇನೆ, ಇಷ್ಟು ಗಾಡಿ ಇದ್ದೇನೆ ಅನ್ನುವಂಥದ್ದು ಏನಂತಲ್ಲ, ಇದನ್ನೆಲ್ಲ ಬೈದು ಬೇರೆ ಕಡೆ ಇರಿಸಿ ಅದಕ್ಕೆ ನಾನಾರೊಂದು ನರಕದ ಪ್ರಾತಿ ಗರವಿನ ಮಾತನ್ನು ಬಿಡಬೇಕು, ಗುರುವಿನ ಹೊರತು ಮತ್ತೆ ಅಲ್ಲ ಕ್ಷಣಕ ಚಿತ್ತವನ್ನು ಇಡಬೇಕು. ಯಾಕಂತ ಒಂದು ಏನು ಅಹಂಕಾರ ಎಲ್ಲ ಏನಾದರೂ ನಾನತಕ್ಕಂಥ ಅಹಂಕಾರವನ್ನು ಇದ್ದಾಗ ದೂರ ಇದ್ದಾಗ ಮಾತ್ರ ಮುಕ್ತವಾಗಿರುವಂಥದ್ದು. ಇಲ್ಲೇ ಸಮಯ ಬರ್ತೈತಿ, ಮುಕ್ತವಾಗಿರುವಂಥ ಮನಸ್ಸು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ತಲೆಯಾಗ ಏನಾರ ಮನೆಯಾಗ ಟಿವಿ ಮಾತು ಬಂದಿರಿ, ಏನೇನೋ ಮಾತು ಬಂದಿರಿ, ಆದರೆ ಮುಕ್ಕಣ್ಣೇಶ್ವರನ ಒಂದು ಪುಣ್ಯಾರಾಧನೆಯ ಶತಮಾನೋತ್ಸವ ಅಂತಂದ್ರೆ 100 ವರ್ಷ. ಮನುಷ್ಯನಿಗೆ ಮಾರ್ಕ ಸಿಗಬೇಕಾದ್ರೆ 100, 180, 90, 100ಕ್ಕೆ 100 ಮಾರ್ಕ್ಸ್ ಸಿಕ್ಕರೆ ಅದಕ್ಕೇನಂತಾರೆ ಪಾಸ್ ಆಗಿದಂತಾರೆ. ಹಂಗ ಸಮಾಜದೊಳಗೆ ಮುಕ್ಕಣ್ಣೇಶ್ವರ ತಕ್ಕಂಥ ಒಂದು ರಿಸಲ್ಟು ಪಾಸ್ ಆಗಿದೆ. ಆ ಪಾಸಿನೊಳಗೆ ನಾವೇನು ಪಡೆಯೋಲ್ಲ, ನಾವೆಲ್ಲರೂ ಪುಣ್ಯವಂತರು, ಜ್ಞಾನವಂತರು. ಅದಕ್ಕಾಗಿ ಮುಕ್ತವಾದ ಮನಸ್ಸಲ್ಲಿಡಬೇಕಾದ್ರೆ ನಾನು ಬರ್ತಕ್ಕಂಥದ್ದು ಹೊರಗಿಡಬೇಕು. ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಹೇಳಿದ್ರಲ್ಲ, ಎರಡು ಕೆಳಕೊಂಡ್ರಲ್ಲ ಅವನಲ್ಲೇ ಬಿಡಬೇಕು. ಅದಕ್ಕವಾಗಿ ಇಲ್ಲೇ ಮಾತ್ರ ಒಂದು ದರ್ಶನ ಸ್ಪರ್ಶನವನ್ನು ಕಾಣಬೇಕಾದ್ರೆ ಅದಕ್ಕೆ ಪತ್ರಿ ಮೂರು ದಳ ಪತ್ರಿ. ಅದಕ್ಕೆ ಹೇಳ್ತಾರೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇಕಂಚಿ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂವಾರಂ ಏಕದಲ್ಲಂ ಶಿವಾರ್ಪಣಂ. ಏಕವಾಗಿರುವಂಥ ಮುಕ್ಕಣ್ಣೇಶ್ವರರು 3 ಪತ್ರಿಯನ್ನ, 3 ರತ್ನವನ್ನ, 3 ಏನು, ಒಂದು ಜ್ಞಾನ, ಒಂದು ಅನ್ನ, ಒಂದು ಏನು ಪ್ರಸಾದ. ಇವು 3 ರತ್ನವನ್ನು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಮ್ಮ ಮುಕ್ಕಣ್ಣೇಶ್ವರ ಶ್ರೀಮಠದೊಳಗೆ ಸಿಗತೈತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ. ಇಂಥ ಒಂದು ನಗರ ಬೆಳೆಯೋದ್ರೊಳಗೆ ಯಾವ ಮಠ ಮಂದಿರಗಳದವು ಅಲ್ಲಿ ಮುಕ್ತವಾಗಿರುವಂಥ ಜ್ಞಾನ ಪ್ರಸಾದ ಎಲ್ಲವನ್ನು ದರ್ಶನ ಸಿಗಬೇಕಾದ್ರೆ ಅಂತ ಪುಣ್ಯದಿಂದ ಇವತ್ತ 100 ವರ್ಷ ಶತಮಾನೋತ್ಸವ ಅಂತಂದ್ರೆ ಅದು ಒಳ್ಳೆಯ ಅದ್ಭುತವಾದ ಕೊಡುಗೆ. ಮನುಷ್ಯನಿಗೆ ಕೆಲವು ಜನ ಚಟಾರ ಮಾಡಿ ತಂದೆ ತಾಯಿ ಮಾತು ಕೇಳಲಾರದೆ ಸಮಯವನ್ನು ಇಂಥ ಗುರುವಿನ ಮಠಕ್ಕೆ ಹಣವಿದ್ದಾಗಲೇ ಬರ್ತೀನಿ, ಹಣವಿದ್ದಾಗ ಸೇವೆ ಅಂತಂದ್ರೆ ನೀವೆಲ್ಲ ದುಡಿದಿರುವಂಥ ಹಣವನ್ನು ಕೊಟ್ಟಿದ್ದೀರಿ. ನಿಮ್ಮ ಸಮಾಜಕ್ಕೇನೆ ಮುಕ್ಕಣ್ಣೇಶ್ವರರು ಶ್ರೀಮಠ ಆಯಾ ಪರಂಪರೆ ಒಳಗೆ ನಮ್ಮ ಶಂಕರಾನಂದ ಮಹಾಸ್ವಾಮಿಗಳು ಹಗಲಿರೋದು ಸಮಾಜ ಚಿಂತೆ ಕೊಡುಗೆಲ್ಲ. ಇವತ್ತು ಏನಾದರೂ ನಿಮ್ಮ ಕುಟುಂಬದ ಸಮಸ್ಯೆ ಬಂತಂದ್ರೆ ಒಂದು ತಿಳಿ ರೀತಿಯನ್ನು ಕೊಡೊಂದು ಮಾರ್ಗಸ್ಕೊಡುವಂಥ ಯಾರ ಗುರುಗಳು ಅಂತಂದ್ರೆ ಶಂಕರಾನಂದ ಮಹಾಸ್ವಾಮಿಗಳು ಅಂತ ಮಾತಾಡುತ್ತಾ ಅಂಥ ಕಾರ್ಯವನ್ನು ತಾವೆಲ್ಲರೂ ಭಯಭಕ್ತಿಯ ಕಾರ್ಯವನ್ನು ಮಾಡಿರುವಂಥ ಮಾತಾಡುತ್ತಾ ನನ್ನ ಕರೆಸಿ ನನಗೆ ಒಂದು ಅವಕಾಶ ಕೊಟ್ಟಿರುವಂಥ ಎಲ್ಲ ಪೂಜರಿಗೆ ಒಂದು ಧನ್ಯವಾದ ಹೇಳುತ್ತಾ ನಾನು 4 ಮಾತುಗಳು ಮುಗಿಸ್ತಾ ಇದ್ದೇನೆ. ಶಿವಂಬೆವೆ ಶಿವಂಬೆವೆ. ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಆಶೀರ್ವಚನವನ್ನ ನೀಡಿ. ನಮ್ಮ ಶಂಕರಾನಂದ ಅಪ್ಪಗಳು ಎಷ್ಟು ಕಷ್ಟಪಟ್ಟಾರಪ್ಪ ಅಂತಂದರೆ 6 ತಿಂಗಳಿಂದ ಸಹಿತ ಶತಮಾನೋತ್ಸವ ಅವರು ನಿಜವಾಗ್ಲೂ ಸಹಿತ ಈ 100 ವರ್ಷ ಅವ್ರದ್ದು 100 ವರ್ಷ ಆಗಿಲ್ಲ. ಇವತ್ತು ನಮ್ಗೆ ಯಾರಿಗೆ ಆಗ್ಯಾರಪ್ಪ ಅಂತಂದ್ರೆ ಶತಮಾನೋತ್ಸವ ನಮ್ಮ ಶಂಕರಣ್ಣ ಅಪ್ಪವರಿಗೆ 100 ವರ್ಷ ಆದಷ್ಟು ಶಕ್ತಿಯುತವಾಗಿ ಒಂದು ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಹಿತ ಬಹಳ ಆನಂದ ಅನಿಸಬೇಕಿಲ್ಲ. ಈ ಒಂದೇ ವರ್ಷದಲ್ಲಿ ಇದೊಂದು ದೊಡ್ಡ ಭವ್ಯ ಮಂಟಪವನ್ನು ನಿರ್ಮಾಣ ಮಾಡಿದರು, ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಕತ್ತಾರೆ. ನಿಜವಾಗ್ಲೂ ಸಹಿತ ಇವತ್ತು ಏನಾಗ್ಯದ ಅಂದ್ರೆ ಗದಗ ಜಿಲ್ಲೆಯಲ್ಲಿ ನಾವು ಅವಾಗ ಕೇಳ್ತಿದ್ವಿ, ಯಾರು ಮುಕ್ಕಣ್ಣೇಶ್ವರ ಮಠ ಎಲ್ಲಿ ಐತಿ, ಮುಕ್ಕಣ್ಣೇಶ್ವರ ಮಠ ಎಲ್ಲಿ ಐತಿ ಅಂತ ನಮಗೆ ಕೇಳ್ತಿದ್ರು ಅವರು. ಮುಕ್ಕಣ್ಣೇಶ್ವರ ಮಠ ಇವಾಗ ಎಲ್ಲಿ ಐತಿ ಅಂತಂದ್ರೆ ನಾವು ಬಂದು ಕೇಳಿದ್ರೆ ಇಲ್ಲಿ ಐತ್ರಿ ಅಪ್ಪಳ ಭಾಳ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸದ್ಯ ಇವತ್ತು ಇಳಂಗ ಮಾಡಿದವರು ಯಾರಾದರೂ ಇದ್ರೆ ಇವತ್ತ ಶಂಕರಾನಂದ ಅಪ್ಪಗಳ ಒಂದು ಶ್ರಮ ನಿಜವಾಗ್ಲೂ ಸಹಿತ ನಿಮ್ಮೆಲ್ಲರಿಗೂ ಸಹಿತ ಅಂತ ಗುರುಗಳು ಇವತ್ತು ನಮಗೆ ಸಿಕ್ಕಾರ ಅಂದರೆ ನಿಜವಾಗ್ಲೂ ನಾವು ಪುಣ್ಯವಂತರು, ನಾವು ಧನ್ಯವಂತರು. ಇವತ್ತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕಾಗ್ತದೆ ಅಂತೇಳಿ ಇಂಥ ಭಾಳ ಮಾತುಗಳು ಮಾತಾಡ್ತಿದ್ದಾರೆ. ಅದಕ್ಕಾಗಿ ನನ್ನ 2 ಮಾತುಗಳು ವಿರಾಮ.
ಭಕ್ತರು ಶಾಂತ ರೀತಿಯಿಂದ ಕುಳಿತುಕೊಂಡು ಪ್ರವಚನವನ್ನು ಕೇಳಬೇಕು. ಶಿವಾಯ ನಮಃ ಶಿವಾಯ ನಮಃ. ಬಾಯಿದ್ದರ ಅನ್ರಿ, ಬಾಯಿದ್ದರ ಸುಮ್ಮನೆ ಕೂತ್ಕೊಂಡು. ಸಿದ್ಧಾರೂಢ ಮಠದೊಳಗ ಚೆನ್ನಮ್ಮ ಅಂತ ಬರ್ತಾಳೆ. ನೀವು ಸುಮ್ಮನೆ ಕುಂತ್ರ ಮಾತಾಡ್ತೀನಿ, ನೀವು ಗಲಾಟೆ ಮಾಡಿದ್ರೆ 2 ತಾಸು ಮಾತಾಡ್ತೀನಿ, ನಿಮಗೆ ಬಿಟ್ಟಿದ್ದು. ಆ ಚೆನ್ನಮ್ಮ ಏನು ಮಾಡ್ತಿದ್ಲು ಅಂತಂದ್ರೆ, ಪ್ರತಿನಿತ್ಯ ಮಠದೊಳಗೆ ಕಸ ಹೊಡಿತಿದ್ಲು. ಆ ಕಸ ಹೊಡೆದು ಏನು ಮಾಡ್ತಿದ್ಲು ಅಂದ್ರೆ, ಒಂದು ಪುಟ್ಟಿ ಮರದೊಳಗೆ ತುಂಬಿಕೊಂಡು ಚೆಲ್ಲಿ ಬರ್ತಿದ್ಲು. ಪ್ರತಿನಿತ್ಯ ಆ ತಾಯಿಯಿಂದ ದಿನನಿತ್ಯ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದು, ಕಸ ಹೊಡಿತಿದ್ದು. ಎದುರುಗಡೆ ಆ ಕಸ ಹೊಡ್ಕೊಂಡು ಆ ಮರದೊಳಗೆ ತುಂಬಿಕೊಂಡು ಬರುವ ಸಮಯದೊಳಗೆ ಸಿದ್ಧಾರ್ಥರು ಎದುರಿಗೆ ಬಂದರು. ಸಿದ್ಧಾರ್ಥರು ಬಂದ ಕೂಡ ತಾಯಿ ಕೇಳ್ತಾರೆ, ಯಪ್ಪ ಕಸ ಎಲ್ಲಿ ಚೆಲ್ಲಿದ್ದಾರೆ? ಪ್ರತಿನಿತ್ಯ ಹೋಗಿ ಚೆಲ್ಲಿ ಬರ್ತಿದ್ಲು. ಸಿದ್ಧಾರ್ಥರು ಕೇಳಿದ್ಲು, ಕಸ ಎಲ್ಲಿ ಚೆಲ್ಲಿ ಬರಲಿ ಅಂತ ಕೇಳಿದಾಗ ಸಿದ್ಧಾರ್ಥ ಅಂದ್ರು, ಯಾರು ಶಿವನಾಮ ಸ್ಮರಣೆ ಮಾಡೋದಿಲ್ಲ, ಬಾಯಿಯಿಂದ ಓಂ ನಮ ಶಿವಾಯ ಅಂತ ಯಾರು ಅನ್ನೋ ಅವ್ರ ಬಾಯಿ ಕಸ ಹಾಕಿಬಿಡ ಅಂತ ನೋಡು. ಮತ್ತು ಕಸ ಹಾಕೋಬೇಕಾಗಿತ್ತು ಅಂದ್ರೆ ಬಾಯಿ ಗಟ್ಟಿ ಹಿಡ್ಕೋಬೇಕು. ನಾವು ಕಸ ಹಾಕೋದ್ರಿ ಮುಕ್ಕಣ್ಣಜ್ಜನ ಒಂದು ಕೃಪಾ ಆಶೀರ್ವಾದ ನಮಗೆ ಬೇಕು ಅಂತಂದ್ರೆ ಶಿವಾಯ ನಮ ಅಂಡ್ರು ಒಂದು 5 ಸಾರಿ ಅಂಡ್ರು. ಶಿವಾಯ ನಮಃ ಶಿವಾಯ ನಮಃ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಶಿವಸಾಂಬ ಜಯ ನಮಃ ಪಾರ್ವತೀಪತಿ ಶಿವರ ಹರ ಮಹಾದೇವ. ಯಾವ ಈ ಮೈಕು ಹುರ್ತು ಬಗ್ಗೆ ಕೇಳಕತ್ತೆ, ನಿಮ್ಮ ಧ್ವನಿನ ಬರ್ಬೋದು. ಗಲಾಟೆ ಮಾಡಿದ್ರೆ ಎಷ್ಟು ತೊಂದರೆ ಆಗ್ತದ. ಒಂದ್ಸಲ ಜೋರ್ ಅನ್ರಿ. ಶಿವಸಾಂಬ ಜಯ ನಮಃ ಪಾರ್ವತೀಪತಿ ಶಿವರ ಹರ. ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಸದ್ಗುರು ಮುಕ್ಕಣ್ಣೇಶ್ವರಿ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಅಂದವರು ಮಹಾರಾಜ್ ಕಿ. ಶಿವಸಾಂಬ ಜಯ ನಮಃ ಪಾರ್ವತೀಪತಿ ಶಿವರ ಹರ. ಮಹಾದೇವ. ಈಗ ನೋಡ್ರಿ ನಿಮ್ಮ ಮುಖದಾಗ ಹೆಂಗೆ ಖಾಲಿ ಬಂತು. ಅದಕ್ಕೆ ಅನಿಸೋದು ಅಂತ ಒಂದಿಷ್ಟು ಕಳಿ ಬರಬೇಕು, ಮುಖದೊಳಗೆ ನಗು ಬರಬೇಕಾಯಿತು ಅಂದ್ರೆ ಶಿವನಾಮ ಸ್ಮರಣೆ ಮಾಡಿದ್ರೆ ಅಷ್ಟು ಚಲೋ ಆಗ್ತದೆ ಅಂತ ತನ್ನಲ್ಲಿ ಪ್ರಾರ್ಥನೆ. ಪೂಜಾರ 100 ವರ್ಷಗಳಾದವು. ಇವರು 1 ವರ್ಷ ಅಲ್ಲ, 100 ವರ್ಷಗಳಕ್ಕೆ ಗತಿಸಿ ಹೋದ್ರು. ಇವತ್ತು ಮುಕ್ಕಣ್ಣೇಶ್ವರರು ಇವತ್ತು ಏನು ಅಧ್ಯಾತ್ಮದ ತತ್ವವನ್ನು ಇದು ಸಾಧಿದರಲ್ಲ, ಅವರು ವಾಣಿದಲ್ಲಿ ಬಂದಿದೆಯಲ್ಲ, ಅವರು ಇವತ್ತು ಸಾಧನೆ ಮಾಡಿಕೊಂಡು ಬಂದಂತ ಒಂದು ಅವರಿಗೆ ಶ್ರೇಯಸ್ ಅನ್ನುವಂಥದ್ದು ಸಿಕ್ಕದ. ಅದಕ್ಕೋಸ್ಕರವಾಗಿ ಇಲ್ಲಿ ಧರ್ಮದ ಚಿಂತನೆಗಳು, ಧರ್ಮ ಸಭೆಗಳನ್ನುವಂಥದ್ದು ನಡೀತಕ್ಕಂಥವಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಇಂಥ ಪೂಜ್ಯರಿಗೆ ಇಲ್ಲಿ ಅನೇಕ ಸಮಾರಂಭಗಳನ್ನು ನಡೆಸಬೇಕಾದ್ರೆ ಎಷ್ಟೋ ಪುಣ್ಯ ಬೇಕು ಅಂತ ಹೇಳಿಕೊಂಡು ಬರ್ತಾರೆ. ಅದಕ್ಕೆ ಪೂರ್ವ ಜನ್ಮ ಕೃತಂ ಪಾಪಂ, ಪೂರ್ವ ಜನ್ಮದಲ್ಲಿ ಏನು ಪುಣ್ಯ ಮಾಡ್ತೀವಿ ಆ ಪುಣ್ಯದ ಫಲ ತಕ್ಕಂತೆ ಇವತ್ತು ಪೂಜ್ಯರು ನಮಗೆಲ್ಲ ದೊರೆತಿದ್ದಾರೆ. ಆ ಪೂಜ್ಯರು ಇವತ್ತು ಒಂದು ಅದ್ಭುತವಾಗಿರುವಂತ ಎಲ್ಲಾದರೂ ಕಾರ್ಯಕ್ರಮ ಮಾಡಿದ್ರೆ ಅದು ಬೆಟಗೇರಿಯೊಳಗೆ ಮುಕ್ಕಣ್ಣಜ್ಜನ ಆ ಮಠದೊಳಗೆ ನಿಂತ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ಇವತ್ತು ನೆರವೇರಿಸಿಕೊಂಡು ಬಂದಿದ್ದಾರೆ. ಅಂತ ಪೂಜ್ಯರು ಎಷ್ಟು ಪರಿಶ್ರಮ ಪಟ್ಟು ಇದನ್ನ ಇವತ್ತು ಕಾರ್ಯಕ್ರಮ ಮಾಡಿದಾರಲ್ಲ, ಅಂತ ಪೂಜ್ಯರನ್ನ ನಾವು ಸದಾ ಕಾಲ ಅವರನ್ನ ಸ್ಮರಣೆ ಮಾಡಬೇಕು, ಅವರ ಚಿಂತನೆಯನ್ನ ಮಾಡಿ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿಕೊಂಡು ಬಂದರೆ. ಹಾಗೆ ಪೂಜ್ಯರು ಹೇಳಿದರೆ ಇನ್ನು ಅನೇಕ ವಿಶೇಷ ಕಾರ್ಯಕ್ರಮಗಳಾದವು. ಪೂಜ್ಯರ ಒಂದು ತುಲಾಭಾರ ಕಾರ್ಯಕ್ರಮ ಆದವು. ಆ ತುಲಾಭಾರ ಮಾಡ್ತಕ್ಕಂಥ ತಾಯಂದಿರು ಅವರು ರೆಡಿಯಾಗಿರಬೇಕು. ಆ ಕಾರ್ಯಕ್ರಮ ಆದ ತಕ್ಷಣ ಒಬ್ಬೊಬ್ಬರಾಗಿ ಬಂದು ಪೂಜ್ಯರ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಭಕ್ತಿಯ ಪೂಜೆಯನ್ನ ತಾವೆಲ್ಲ ಮಾಡಿ ಸದ್ಗುರುವಿನ ಕೃಪಾಶ್ರು ಮಾಡಿಕೊಂಡು ತಾವೆಲ್ಲ ಪುನೀತರಾಗಬೇಕಂತ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಗೆ ನಮ್ಮನ್ನ ಕರೆಸಿ ಪೂಜ್ಯರಿಗೆ 2 ಮಾತುಗಳನ್ನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ಶರಣಾರ್ಥಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಗೆ ನಿರ್ವಾಹಗಳನ್ನು ಮುಗಿಸ್ತಾರೆ. ಓಂ ತತ್ಸತ್.
ಕವಿ ಆಶೀರ್ವಚನವನ್ನ ನೀಡಿದಂತಹ ಆತ್ಮಾನಂದ ಸ್ವಾಮೀಜಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಶತಮಾನೋತ್ಸವದ ನಿಮಿತ್ತವಾಗಿ ಅವರ 100ನೇಯ ಪುಣ್ಯಾರಾಧನೆಯ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಮಠದ ಕ್ರಿಯಾಶೀಲ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನರಾದ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳವರಲ್ಲಿ ಹಾಗೂ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ಮಾತಾಜಿಯವರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಅಂತ ಮಗ್ಗಿಯ ಮಾಯವರು ಹೇಳುತ್ತಾರೆ. ಮುಕ್ಕಣ್ಣ ಮಹಾಸ್ವಾಮಿಗಳವರು ಬೆಟಗೇರಿಗೆ ಆಗಮಿಸಿ ತಮ್ಮ ಲಿಂಗಲೀಲಿಗಳ ಮೂಲಕವಾಗಿ ಭಕ್ತರನ್ನ ಉದ್ಧಾರ ಮಾಡಿದಂಥವ್ರು. ಶರಣರು ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗರು ನೋಡಯ್ಯ. ಉರ್ಲಿಂಗ ದೇವರು ಶರಣರನ್ನು ವರ್ಣಿಸ್ತಾರೆ. ಮುಕ್ಕಣ್ಣ ಮಹಾಸ್ವಾಮಿಗಳು ಹುಟ್ಟಿದ್ದು ಶ್ರೀಮಂತರ ಕುಟುಂಬದಲ್ಲಿ ಅಗರ್ಭ ಶ್ರೀಮಂತಿಕೆಯಲ್ಲಿ ಹುಟ್ಟಿದಂತಹ ಮುಕ್ಕಣ್ಣ ಸ್ವಾಮಿಗಳು ಸಿರಿ ತೊರೆದ ಮುಕ್ಕಣ್ಣ ಅಂತ ಇಲ್ಲೊಂದು ಅಧ್ಯಾಯ ಇದೆ. ಗಮನ ಕೊಟ್ಟು ಕೇಳಬೇಕು. ಸಿದ್ಧಾರ್ಥ ಅಲ್ಲೇ ಉಳಿದಿದ್ರ, ಪಾಟಲಿಪುತ್ರದಲ್ಲಿ ಉಳಿದಿದ್ರ ಸಿದ್ಧಾರ್ಥ ಆಗ್ತಿದ್ದಿಲ್ಲ, ಬುದ್ಧನಾಗ್ತಿದ್ದಿಲ್ಲ. ಅವನಲ್ಲಿ ಚಿಂತನೆ ಪ್ರಗಾಢವಾಗಿತ್ತು. ತನ್ನ ಸುತ್ತಮುತ್ತಲು ಏನು ನಡೀತಾ ಇದೆ, ಜಗತ್ತಿನಲ್ಲಿ ಏನು ಆಗ್ತಾ ಇದೆ, ನಾವೇನು ಆಗ್ತೇವೆ ಅನ್ನುವಂಥ ಸಂಗತಿಗಳನ್ನ ಗಮನಿಸಬೇಕು. ನಾವು ಹುಟ್ಟಿ ಬಂದೇವಿ, ಒಂದಿಷ್ಟು ದಿವಸ ಇರ್ತೇವೆ, ಒಂದು ದಿವಸ ಹೋಗ್ತೇವೆ. ಒಂದಗಳು ಹೆಚ್ಚಿರುವುದು, ಒಂದಗಳು ಕೊರೆ ಇರುವುದು, ತಿಂದ ನಿನ್ನ ಅನ್ನರುಣ ತೀರುತ್ತಿಲ್ಲ ಪಯಣ, ಹಿಂದಾಗದೊಂದು ಕ್ಷಣ ಮುಂದೆ ಕೊಂಕಾದಿರುವುದು, ಸಂದ ಲೆಕ್ಕವರೆಲ್ಲ ನೌಕತಿಮ್ಮ ಅಂತಾರೆ ಡಿ.ವಿ.ಜಿ. ಅವರು. ಭಗವಂತ ತನ್ನ ಡೈರಿ ಒಳಗೆ ಬರ್ಕೊಂಡ್ಬಿಟ್ಟಾನ. ಬೆಟಗೇರಿ ಒಳಗ ಕರಿಯಮುಕ್ಕಲನ ಬಡಾವಣೆ ಒಳಗ ಇಂತಿಂತವ್ರ ಆಯುಷ್ಯ ಇಷ್ಟದ, ಮುಗಿದ ಕೂಡಲೇ ಪಾಠಗಂಟು ಕಟ್ಟೋದದ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರುವುದು, ತಿಂದ ನಿನ್ನ ಅನ್ನರುಣ ತೀರುತ್ತಲ ಪ್ರಯಾಣ, ಹಿಂದಾಗದೊಂದು ಕ್ಷಣ ಮುಂದೆ ಕೊಂಕಾದಿರುವುದು, ಸಂದ ಲೆಕ್ಕವದಲ್ಲ. ಬ್ಯಾಲೆನ್ಸ್ ಶೀಟ್ ರೆಡಿ ಅದ, ಆಡಿಟ್ ರಿಪೋರ್ಟ್ ರೆಡಿ ಅದ, ಬರ್ತಾರ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ಪೂಜ್ಯರು ಹೇಳಿದ್ರು, ಶಿವಶಿವಾನ್ರಿ ಮಠಕ್ಕೆ ಬಂದಿರಿ, ಶಿವಶಿವಾನ್ರಿ. ಮಠಕ್ಕೆ ಬಂದ್ರು ಶಿವಶಿವಾನ್ಲಾರ್ದಾರ ನೀವು. ನಾವು ಇಲ್ಲಿ ಬಂದ್ರು ಅದೇ ಸಂತಿ ಮಾಡ್ತೀವಿ, ಮತ್ತೆ ಇಲ್ಲಿ ಬಂದ್ರು ಅದೇ ಮಾತಾಡೋದು. ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳಿದ್ರು ನಮ್ಮ ಶಾಸ್ತ್ರಿಗಳು, ಚೆನ್ನಾಗಿ ಹೇಳಿದ್ರು. ದೇವರು ಬಾಯಿ ಕೊಟ್ಟಾನ, ಶಿವ ಅನ್ನಕ ಬಾಯಿ ಕೊಟ್ಟಾನ, ಆ ನಂತರ ಕಾಲ್ ಕೊಟ್ಟಾನ, ಮಠಕ್ಕೆ ಬರಕ ಕಾಲ್ ಕೊಟ್ಟಾನ, ಮಠಕ್ಕೆ ದಾನ ಮಾಡಕ ಕೈ ಕೊಟ್ಟಾನ. ಆದ್ರೆ ನಾವು ಅದ್ಯಾವುದು ಮಾಡೋದು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ನಾನು ನಂದು ಅನ್ನಬಾರ್ದು ಅಂತಲ್ಲ. ಎಷ್ಟು ನನ್ನದು ಇಲ್ಲ, ನಿನ್ನದು ಇಲ್ಲ. ಉಪನಿಷತ್ತಿನ ಋಷಿಗಳು ಬಹಳ ಸುಂದರವಾಗಿ ಹೇಳ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಪುಂಜಿತಾಃ ಮಾ ಗೃಹಃ ಕಶಸುಧನಂ. ಅಪ್ಪ, ನಿಂದು ಯಾವುದೂ ಇಲ್ಲ, ಹುಟ್ಟಿ ಬಂದಿಯಲ್ಲ ಸರಿ. ತೊಟ್ಟಿಲುಗಳೆಷ್ಟು, ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ, ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದಿನಿಲ್ಲೇ ಹೊಸದಾಗಿ ಹುಟ್ಟುವ ಗೆಡೆಯಲ್ಲಿ. ನಮಗ ಜೀವನ ಅಂದ್ರೆ ಖೋಖೋ ಆಟ ಇದ್ದಂಗೆ. ಖೋಖೋ ಆಟದೊಳಗ ಹಳಬರು ಔಟ್ ಆಗಿ ಹೋಗ್ತಾರ, ಹೊಸಬರು ಬರ್ತಾರ. ನಾವು ಹಳಬರು ಔಟ್, ಇದು ಬಹಳ ವಿಶೇಷದ. ಓದ್ಬೇಕು ಈ ಚರಿತ್ರೆ, ಇಂಥ ಪುಸ್ತಕಗಳನ್ನು ಓದ್ಬೇಕು. ಪುಸ್ತಕದಲ್ಲಿ ಎರಡು ಪ್ರಕಾರ, ಕೈ ತೊಳ್ಕೊಂಡು ಮುಟ್ಟೋ ಪುಸ್ತಕ ಬೇರೆ, ಮುಟ್ಟಿದ ನಂತರ ಕೈ ತೊಳ್ಕೊಳ್ಳೋ ಪುಸ್ತಕ ಬೇರೆ. ಬುಕ್ಸ್ ಆರ್ ನಾಟ್ ಡೆಡ್ ಸ್ಟಾಕ್, ದೇ ಆರ್ ದ ಲಿವಿಂಗ್ ಅಸೆಟ್. ಪುಸ್ತಕ ಜೀವಂತ ಆಸ್ತಿ,
ನಮ್ಮ ಮುಕ್ಕಣ್ಣ ಸ್ವಾಮಿಗಳವರ ಚರಿತ್ರೆಯಲ್ಲಿ ದಾಖಲಿಸಿದ್ದಾರೆ. ಓದ್ಬೇಕು ಈ ಚರಿತ್ರೆ. ಆಗರ್ಭ ಶ್ರೀಮಂತರಾದಂತಹ ಮುಕ್ಕಣ್ಣ ಸ್ವಾಮಿಗಳು ತಮ್ಮ ಸ್ತ್ರೀಯನ್ನು ತೊರೆದು ಸಿದ್ಧಾರ್ಥನಂಗ ಅವರು ಆ ಶ್ರೀಮಂತಿಕೆಯನ್ನು ತೊರೆದು ಬುದ್ಧನಾಗಿ ಬೆಟಗೇರಿ ಬರ್ತಾರೆ. ಗಮನಿಸಬೇಕಾದಂತ ಸಂಗತಿ. ವ್ಯಕ್ತಿಗಳು ಜೀವಂತಿದ್ದಾಗ ನಾವು ಅವ್ರನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಗೆ ಆ ಯೋಗ್ಯತೆ ಇರುವುದಿಲ್ಲ. ಗುಣಿ ಗುಣಮ್ಮ ವ್ಯಕ್ತಿ ನವೇತ್ತಿ ನಿರ್ಗುಣ, ಬಲಿ ಬಲಮ್ಮ ವ್ಯಕ್ತಿ ನವೇತ್ತಿ ನಿರ್ಬಲ. ಪಿಕೋ ವಸಂತಸ್ಯ ಗುಣಮ ನಮಾಯ ಸಹ ಕರೀಚ ಸಿಂಹಸ್ಯ ಬಲಂ ನಮೂಷಕ. ಸುಭಾಷಿತರು ಹೇಳ್ತಾರೆ. ಮುಕ್ಕಣ್ಣೇಶ್ವರ ಸ್ವಾಮಿಗಳಂತ ತಿಳ್ಕೋಬೇಕಾದಂದ್ರ ಅಂಥ ಯೋಗ್ಯತೆ ಬೇಕಾಗ್ತದೆ. ಅವ್ರು ಬಂದರು, ಬೆಟಗೇರಿಗೆ ಬಂದರು, ಕರಿಯಮ್ಮನ ಜೊತೆಗೆ ವಾಸವಾಗ್ತಾ ಇದ್ರು. ಕರಿಯಮ್ಮ ಅಂದ್ರೆ ಈಗ ನೀವೇನ್ ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿ ಇರಲಿಲ್ಲ. ಭಯಾನಕವಾದಂತಹ ವಾತಾವರಣ, ಹಾವು ಚೇಳು ಎಲ್ಲ ಇದ್ದು, ಭೂತ ಪಿಶಾಚಿಗಳೆಲ್ಲ ಇದ್ದು, ಆದ್ರೆ ತಪಸ್ವಿಗಳ ಸಮೀಪಕ್ಕೆ ಅವು ಬರೋದಿಲ್ಲ. ತಪಸ್ವಿಗಳಿಗೆ ಅವು ಏನು ಮಾಡೋದಿಲ್ಲ. ಮುಕ್ಕಣ್ಣ ಸ್ವಾಮಿಗಳು ತಪಸ್ವಿಗಳಿದ್ರು, ಆ ಕರಿಯಮ್ಮನ ಜೊತೆಗೆ ವಾಸ ಮಾಡ್ತಾ ಇದ್ರು. ಜೊತೆಗೆ ಆಗ ಅಂದ್ರೆ ಮುಕ್ಕಣ್ಣ ಸ್ವಾಮಿಗಳಿದ್ದಾಗ ಸಿದ್ಧಾರೂಢ ಮಹಾಸ್ವಾಮಿಗಳಿದ್ರು, ಹಾನಗಲ್ ಕುಮಾರ ಮಹಾಸ್ವಾಮಿಗಳಿದ್ರು, ಗದಗಿನ ಶಿವಾನಂದ ಮಹಾಸ್ವಾಮಿಗಳಿದ್ರು. ಈ ಚರಿತ್ರೆಯಲ್ಲಿ ಅದೆಲ್ಲ ಇತಿಹಾಸದ. ಈಗ ನಾವಿದ್ದಾಗೂ ಇದ್ರಲ್ಲ ಸಿದ್ಧಗಂಗಾ ಬುದ್ಧಿಯವರದ. ಸಿದ್ಧಗಂಗಾ ಬುದ್ಧಿಯವರು ನಾವು ನೋಡಿದ್ದೇವೆ, ಸಿದ್ದೇಶ್ವರ ಸ್ವಾಮಿಗಳು ನೋಡಿದ್ದೇವೆ, ಪುಟ್ಟರಾಜವರು ನೋಡಿದ್ದೇವೆ. ಆದ್ರೆ ನಾವೇನು ಆಗಲಿಲ್ಲ. ಆದ್ರೆ ಅವರು ಸ್ವಾಮಿಗಳಾದರು. ಸ್ವಾಮಿಗಳಾಗಬೇಕು ಅಂದ್ರೆ ಎಲ್ಲ ಬಿಟ್ಟು ಬರಬೇಕು. ಬಹಳ ಕಷ್ಟ ಇದೆ. ಬಿಟ್ಟು ಬರೋದು ಬಹಳ ಕಷ್ಟ ಇದೆ. ಬಹಳ ಮಂದಿ ಅಂತಾರೆ ಬರ್ತೀವಿ ಕಪ್ಪತ್ ಗುಡ್ಡಕ್ಕೆ ಬರ್ತೀವಿ ಅಂತ. ಕಪ್ಪತ್ ಗುಡ್ಡಕ್ಕೆ ಬರಕ್ ಆಗ್ತಾ ಇಲ್ಲ ನಮಗೆ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮೋಹ ಮಮಕಾರ ನಮ್ಮ ಮನಸ್ಸುಗಳನ್ನ ಹಿಡಿದ್ಬಿಟ್ಟ. ಅವ್ ಮನೆಯವರು ಹಂಗಂತಿರ್ತಾರೆ, ಎಲ್ಲರೂ ಹಾರಿಗಿದಿರಿ ಅಂತ. ಮುಕ್ಕಣ್ಣ ಸ್ವಾಮಿಗಳು ಯಾರು ಕಟ್ಟೆ ಹಾಕಲಿಲ್ಲ. ಅವ್ರಿಗೆ ಹೆಂಡತಿ ಇದ್ಲು, ಮಕ್ಕಳಿದ್ರು, ಎಲ್ಲ ಇದ್ರು ಕೂಡ ಅವ್ರನ್ನ ಯಾರು ಕಟ್ಟೆ ಹಾಕಲಿಲ್ಲ. ಯಾಕೆ ಕಟ್ಟೆ ಹಾಕಲಿಲ್ಲ ಅಂದ್ರ ಅವರಿಗೆ ಸ್ವರೂಪದ ಜ್ಞಾನ ಆಗಿದೆ. ಯಾವ ಮಹಾತ್ಮನಿಗೆ ಸ್ವರೂಪದ ಜ್ಞಾನ ಆಗ್ತದ ಅವ ಯಾವ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನಾವು ಹುಟ್ಟಿ ಬಂದೇವಿ ಆ ಅಸ್ತಿತ್ವದಲ್ಲಿ ಅರಿವು ಮಾಡ್ಕೋಬೇಕು. ಅರಿವಿನಲ್ಲಿ ಅಹಂಕಾರ ತುಂಬಿಕೊಂಡು ಅದು ವಿಕಾರದ ಕರ್ಕೊಂಡು ಹೋಗ್ತದ. ಅರಿವಿನಲ್ಲಿ ನಿರಹಂಕಾರ ತುಂಬಿತು ಅಂದ್ರ ಅದು ಅನುಭವದ ಕಡೆ ಕರ್ಕೊಂಡು ಹೋಗ್ತದ. ಮುಕ್ಕಣ್ಣ ಸ್ವಾಮಿಗಳಲ್ಲಿ ಅರಿವಿತ್ತು, ಆ ಅರಿವಿನಲ್ಲಿ ನಿರಹಂಕಾರಕ್ಕೆ ತುಂಬಿಕೊಂಡಿತ್ತು. ಅವ್ರು ಹಾನಗಲ್ ಸ್ವಾಮಿಗಳು ಭೇಟಿಯಾದಾಗೂ ಜ್ಞಾನದ ಮಾತೇ ಮಾತಾಡ್ತಾರ. ಗದಗಿನ ಶಿವಾನಂದ ಸ್ವಾಮಿಗಳು ಭೇಟಿಯಾಗೂ ಜ್ಞಾನದ ಮಾತೇ ಮಾತಾಡ್ತಾರ. ಸಿದ್ಧಾರೂಢ ಸ್ವಾಮಿಗಳು ಭೇಟಿಯಾದಾಗೂ ಜ್ಞಾನದ ಮಾತೇ ಮಾತಾಡ್ತಾರ. ಯಾಕಂದ್ರ ಅದು ಪರಿಪೂರ್ಣ ಜ್ಞಾನ. ನಾವು ಏನು ಆಗಲಿಲ್ಲ ರೀ. ನಾವು ಯಾಕೆ ಆಗಲಿಲ್ಲ ಅಂದ್ರ ನಮ್ಮನ್ನು ಹಿಡಿದಾವ. ದಾಸರೋ ನಾವೆಲ್ಲ ಕಗ್ಗದಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ, ದಾಸರೋ ನಾವೆಲ್ಲ ಶುನಕರಂದಿದ್ದ ಜಗದಿ ವಾಸನೆಗಳೆಳತಕ್ಕೆ ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಮೋಕ್ಷ ಅಂದ್ರೆ ಸತ್ತ ಮೇಲೆ ಪಡಿತಕ್ಕಂಥದ್ದು ಅಲ್ಲರೇನು, ಇದ್ದಾಗಲೇ ಮೋಕ್ಷ ಪಡಿತಕ್ಕಂಥದ್ದು. ಇದ್ದಾಗ ಮೋಕ್ಷ ಆಗ್ಬೇಕಂದ್ರೆ ವಾಸನೆಗಳನ್ನು ಬಿಡಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಈ ಗಂಧಗಳು ಇವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳ ಮೂಲಕವಾಗಿ 5 ಶಬ್ದದ ಹಿಂದ, ರಸದ ಹಿಂದ ಹೋಗ್ತಾ ಇದೆ. ಬೆಟಗೇರಿಗೆ ಬಂದ್ರು. ಈ ಕಡೆ ಸಿದ್ಧಾರೂಢ ಸ್ವಾಮಿಗಳು, ಈ ಕಡೆ ಶಿವಾನಂದ ಸ್ವಾಮಿಗಳು, ಈ ಕಡೆ ಹಾನಗಲ್ ಕುಮಾರ ಶಿವಗಳವರು, ಈ ಕಡೆ ಹುಚ್ಚಿರಪ್ಪಜ್ಜ, ಬೆಟಗೇರಿ ರಂಗಪ್ಪಜ್ಜ, ಇವರೆಲ್ಲ ಇದ್ರು. ಆವಾಗ ನಮ್ಮ ನಂದಿವೇರಿ ಮಠದಲ್ಲಿ ಶಾಂತಿವೀರ ಸ್ವಾಮಿಗಳು ಅಂತಿದ್ರು. ಅವರು ಸಾಧು ಪರಂಪರೆಯ ಸ್ವಾಮಿಗಳು. ಆ ಶಾಂತಿವೀರ ಸ್ವಾಮಿಗಳು, ಬೆಟಗೇರಿ ರಂಗಪ್ಪಜ್ಜ, ನಮ್ಮ ಮುಕ್ಕಣ್ಣ ಸ್ವಾಮಿಗಳು ಇವರೆಲ್ಲ ಸೇರಿಕೊಂಡು ಹುಚ್ಚಿರಪ್ಪಜ್ಜನ ದರ್ಶನಕ್ಕೆ ಹೋಗ್ತಿದ್ರು. ಹುಚ್ಚಿರಪ್ಪಜ್ಜನ ದರ್ಶನಕ್ಕೆ ಹೋಗೋದಂದ್ರೇನು? ಯಾವ್ದು ಹೌದು ಅದು ಅಲ್ಲ, ಯಾವ್ದು ಅಲ್ಲವೋ ಅದು ಹೌದು ಅಂತ ಅದ್ಭುತವಾದಂತಹ ತತ್ವಜ್ಞಾನ ಇದು. ಯಾವುದನ್ನು ನಾವು ಹೌದು ಅಂತ ಬೆನ್ನು ಹತ್ತೇವೆ, ಶರಣರು ಹೇಳ್ತಾರ ಅದಲ್ಲಪ್ಪ. ನಾವು ಮಠ ಹೌದು, ಇದೆಲ್ಲ ಹೌದು, ಇದೆಲ್ಲ ವೈಭವ ಹೌದು, ಇದೆಲ್ಲ ಹೌದು ಅಂತ ನಾವು ಬೆನ್ನು ಹತ್ತೇವೆ.
ನೀವು ಮನಿ ಹೌದು, ಮಕ್ಕಳು ಹೌದು, ಅದ ಹೌದು, ಇದಾವುದು ನೀವು ಬೆನ್ನತ್ತೀರಿ. ನಿಮಗೂ ಮಾಯ ಬಡ್ಕೊಂಡವ, ನಮಗೂ ಮಾಯ ಬಡ್ಕೊಂಡವೆ. ನಾವು ಮಾಯಾತೀತರಾಗಬೇಕಾಗ್ಯದ, ನೀವು ಮಾಯಾತೀತರಾಗಬೇಕಾಗ್ಯದ. ಆವಾಗ ಮಾತ್ರ ಮೋಕ್ಷ ಆಗ್ತದೆ. ದಾಸರೋ ನಾವೆಲ್ಲ ಶುನಕನಂದದಿ ಜಗತಿ ವಾಸನೆಗಳೆಳತಕ್ಕ ದಿಕ್ಕು ದಿಕ್ಕಿನಲ್ಲಿ ಮನಸ್ಸು ಅಂತರ್ಮುಖ ಆಗ್ಬೇಕು. ಇಲ್ಲಿ ಬಂದಿವಲ್ಲ ನಾವು ಒಂದು 5 ನಿಮಿಷ, 10 ನಿಮಿಷ, 20 ನಿಮಿಷ ಮಹಾತ್ಮರು ಬಂದಾರ. ಪಾಪ ಪೂಜ್ಯರು ಬಹಳ ಲಕ್ಷ ಕೊಟ್ಟು ಕರೆಸಿದ್ದಾರೆ. ಕೇಳಿ, ನಮ್ಮ ಜನ ಕೇಳಿ, ನಾವು ಕೇಳ್ಬೇಕು, ಬಲ್ಲವರ ಮಾತನ್ನ ಕೇಳ್ಬೇಕು. ಆ ಮಾತಿನಲ್ಲಿ ಬೆಳಕಿರ್ತದೆ, ಸತ್ಯದ ಬೆಳಕಿರ್ತದೆ. ಆ ಬೆಳಕು ನಮ್ಮ ಅಂತರಂಗವನ್ನ ತುಂಬಿಕೊಂತು ಅಂದ್ರ ಸಂಸಾರದಲ್ಲಿ ತಾಪತ್ರಗಳು ಕಡಿಮೆ ಆಗ್ತವೆ, ಮನಸ್ಸು ಶಾಂತ ಆಗ್ತದೆ, ಮನಸ್ಸು ಸಮಾಧಾನ. ಕಠೋಪನಿಷತ್ತಿನಲ್ಲಿ ಆ ಮಾತಿದೆ. ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ, ನಾವು ಅವರಿಗೆ ಬೆಂಬಲಿಸೋಣ. ಇಂತಹ ಮಠಗಳ ಮೂಲಕವಾಗಿ ಸಮಾಜದ ಅಜ್ಞಾನವನ್ನ, ಜನತೆಯ ಮನಸ್ಸಿನ ಅಜ್ಞಾನದ ಕತ್ತಲೆಯನ್ನು ಕಲಿತಕ್ಕಂತಹ ಕೆಲಸ, ಆ ಕೆಲಸವನ್ನ ನಮ್ಮ ಶಂಕರಾನಂದರು ಅವರು ಯುವಕರು ಜೊತೆಗೆ ಕನಸುಗಳದವರಲ್ಲ. ಏನ್ ಕನಸದ ಅಂದ್ರೆ ಎಲ್ಲರೂ ಮುಕ್ಕಣ್ಣೇಶ್ವರ ಸ್ವರೂಪರಾಗಬೇಕು. ಮುಕ್ಕಣ್ಣ ಅನ್ನುವಂತ ಮಾತಿನಲ್ಲೇ ಆ ಮಾತಿದೆ. ಮುಕ್ಕಣ್ಣ ಅಂದ್ರೆ ಶಿವ, ಎಲ್ಲರೂ ಶಿವ ಸ್ವರೂಪರಾಗಬೇಕು, ಎಲ್ಲರೂ ಪರಮಾತ್ಮನ ಸ್ವರೂಪರಾಗಬೇಕು, ಎಲ್ಲರೂ ಭಗವಂತನ ಸ್ವರೂಪರಾಗಬೇಕು ಅನ್ನುವಂತಹ ಆ ಸಂಗತಿ ಅಲ್ಲದ ಅಂತಹ ಯುವ ಯತಿಗಳಾದಂತಹ ನಮ್ಮ ಶಂಕರಾನಂದ ಸ್ವಾಮಿಗಳು ಇಡೀ ಬೆಟಗೇರಿ ಭಾಗವನ್ನ ಪರಿವರ್ತನೆ ಮಾಡಿ ಮುಕ್ಕಣ್ಣೇಶ್ವರ ಸ್ವಾಮಿಗಳ ಈ ಶತಮಾನೋತ್ಸವದ ನಿಮಿತ್ತವಾಗಿ, ಶತಮಾನೋತ್ಸವ ಒಂದು ನೆಪ, ನೀವೆಲ್ಲ ಮಠಕ್ಕೆ ಬರೋದೇ ಬಹಳ ದೊಡ್ಡ ಸಂಗತಿ. ಆ ನಂತರ ಈ ಶಿವಾನುಭವ, ಈ ಸತ್ಸಂಗ, ಇಂತಹ ಅದ್ಭುತ ಮಾತುಗಳನ್ನು ಕೇಳೋದೇ ಒಂದು ದೊಡ್ಡ ಸಂಗತಿ. ಆ ಮೂಲಕವಾಗಿ ನಮ್ಮ ಶಂಕರಾನಂದ ಸ್ವಾಮಿಗಳವರು ತುಂಬಾ ಅದ್ಭುತವಾದಂತಹ ಸಂಗತಿಗಳನ್ನ ಇಲ್ಲಿ ಮಾಡಿದ್ದಾರೆ. ಈ ಮುಕ್ಕಣ್ಣೇಶ್ವರ ಮಠ, ಇದರ ಸುತ್ತಮುತ್ತಿರುವಂತಹ ಅನೇಕ ಹಳ್ಳಿಗಳು, ಆತಲಗೇರಿ ಇರ್ಬೋದು, ಬೆಟಗೇರಿ ಇರ್ಬೋದು, ಇನ್ನೂ ಅನೇಕ ಹಳ್ಳಿಗಳು ಈ ಮಠದ ವ್ಯಾಪ್ತಿಗೆ ಬರ್ತಾ ಇದ್ದಾವೆ. ಇದು ಮುಂದೆ ಇಂಥ ವಿದ್ಯಾವಂತ, ಕ್ರಿಯಾಶೀಲ ಮತ್ತು ಕನಸುಗಾರ ಯುವ ಯತಿಗಳನ್ನ ಕೊಡುವಂತ ಈ ಮಠ ಭಾಗ್ಯಶಾಲಿ, ಪುಣ್ಯವಂತ ಮಠ ಅಂತ ನಾನು ಭಾವಿಸ್ತೇನೆ. ಅವರಿಗೂ ಈ ಮಠಕ್ಕೂ ಕಪ್ಪತ್ತಗುಡದ ನಂದಿವೇರಿ ಮಠಕ್ಕೂ ಸಂಬಂಧಗಳಿದಾವು. ಬೆಟಗೇರಿ ರಂಗಪ್ಪಜ್ಜನ ಮಠಕ್ಕೂ ನಂದಿವೇರಿ ಮಠಕ್ಕೂ ಸಂಬಂಧ ಅದ. ಇವತ್ತಿಗೂ ಕೂಡ ಬೆಟಗೇರಿ ರಂಗಪ್ಪಜ್ಜನ ಮಠದ ತೇರು, ಜೋಡು ತೇರು, 2 ತೇರು, ತೇರಿನ ಆ ಮೆರವಣಿಗೆ ಇವತ್ತಿಗೂ ನಂದಿವೇರಿ ಮಠದಿಂದ ಹೋಗ್ತದೆ. ಹಾಗಾಗಿ ನಮ್ಮ ಮಠದ ಕೂಡ ಸಾಧು ಪರಂಪರೆ ಮಠ. ನಮ್ಮ ಮಠ ಪಟ್ಟಾಧಿಕಾರದ ಮಠನೂ ಹೌದು, ಸಾಧು ಪರಂಪರೆ ಮಠನೂ ಹೌದು. ಈ ಸಂಬಂಧಗಳು ಆದಿ ಕಾಲದಿಂದ ಬಂದಿದ್ದಾವೆ. ಇಂತಹ ಸಂಬಂಧವನ್ನು ಉಳಿಸಿಕೊಂಡು ನಮ್ಮ ಶಂಕರಾನಂದ ಸ್ವಾಮಿಗಳು ತುಂಬಾ ಮೇಲ್ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕಾರಣದಿಂದಾಗಿ ಈ ಭಾಗ ಉತ್ತರೋತ್ತರವಾಗಿ ಬೆಳಲಿ, ಮಠ ಬೆಳಲಿ ಅಂದ್ರೆ ಮಠದ ಭಕ್ತರ ಭಾವ ಬೆಳಲಿ, ಭಾವ ಬಂಗಾರ ಆಗಲಿ ಅಂತ ಹಾರೈಸಿ ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯರಿಗೂ ತಮಗೆಲ್ಲ ವಂದಿಸಿ ನನ್ನ ಮಾತು. ಅತ್ಯಂತ ಸುಂದರವಾಗಿ ಪುಸ್ತಕದ ಮಹತ್ವ ಹಾಗೂ ಮಹಾಪುರುಷರ ಕೆಲವೊಂದು ಸಿದ್ಧಾಂತಗಳನ್ನ, ತತ್ವಗಳನ್ನ ನಮಗೆ ಉಣಿಸಿದಂತಹ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಶ್ರೀ ಶಿವಕುಮಾರ ಸ್ವಾಮಿಗಳು, ನಂದಿವೇರಿ ಮಠ, ಕಪ್ಪತ್ತಗುಡ್ಡ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಯಾರು ದೂರ ಮಾಡಕ್ಕಾಗಲ್ಲ ಸಾರ್. ಇದ್ದೆ ಸಾರ್ ನನ್ನ ಬ್ರ್ಯಾಂಡು.